ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತೆ ಸರಳ. ಇವತ್ತಿನ ವಿಡಿಯೋದಲ್ಲಿ ನಾನು ದೊನ್ನೆ ಬಿರಿಯಾನಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಆದರೆ ನಮ್ಮ ಮನೇಲಿ ದೊನ್ನೆ ಇಲ್ಲ, ನಾನು ಕಡಾಯಿ ಬಿರಿಯಾನಿ ಮಾಡ್ತಾ ಇದ್ದೀನಿ. ನಾನು ಒಂದು 1/2 kg ಅಕ್ಕಿಗೆ 1/2 kg ಮಟನ್ ತೊಗೊಂಡಿದ್ದೀನಿ. ಇದು 30 ml ಅಷ್ಟು ಎಣ್ಣೆದು ಕಪ್, ಇದು ಏರಿಯಲ್ ಕಪ್ಪು. ಇದ್ದದ್ದು ನಾನು 2 ಪಾವಿಗೆ ಅಂದರೆ 4 ಸ್ಪೂನ್ ಹಾಕಬೇಕು. ನಾನು ಯೂಶ್ವಲಿ ಚಿಕನ್ಗಾದರೆ 4 ಸ್ಪೂನೇ ಹಾಕ್ತೀನಿ. ಇದು ಮಟನ್ ಮಾಡ್ತಾ ಇದ್ದೀನಲ್ಲ, ಹಾಗಾಗಿ 3 ಸ್ಕೂಪ್ ಹಾಕಿದ್ದೀನಿ. ಅಲ್ಲಿಗೆ 90 ml ನಾನು ಎಣ್ಣೆನ ತೊಗೊಂಡಿದ್ದೀನಿ. ಅದು ಕೊಬ್ಬರಿ ಎಣ್ಣೆನೇ ತೊಗೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಸಿಡ್ದಾದ್ಮೇಲೆ ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ಒಂದು ಮೆಥಡ್ ತೋರಿಸ್ತಾ ಇದ್ದೀನಿ. ಈಗ ನಾನು ಶುಂಠಿ ಬೆಳ್ಳುಳ್ಳಿ ಹಾಕ್ಬಿಡ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ 1 ಹಿಡಿಯಷ್ಟು ಬೆಳ್ಳುಳ್ಳಿ ತೊಗೊಂಡು 1.5 ಇಂಚಷ್ಟು ಶುಂಠಿ ಹಾಕ್ಕೊಂಡು ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ನನಗೆ 2 ಸ್ಪೂನಷ್ಟು ದೊಡ್ಡ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಯೂಶ್ವಲಿ ನಾನು ಫಸ್ಟ್ ಈರುಳ್ಳಿ ಹಾಕಬೇಕಾಗಿತ್ತು, ನಿಮಗೆ ತೋರ್ಸೋಕ್ಕೋಸ್ಕರ ಅಂತ ಇವತ್ತು ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಇವಾಗ ನಾನು ಈರುಳ್ಳಿ ಹಾಕ್ತಾ ಇದ್ದೀನಿ. ಒಟ್ಟಿನಲ್ಲಿ ಎಣ್ಣೆಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ಫ್ರೈ ಆಗಬೇಕು. ಅದಕ್ಕೋಸ್ಕರ ನೋಡಿ, ಇವಾಗ ಫಸ್ಟ್ ನಾನು ಶುಂಠಿ ಹಾಕಿದ್ದೀನಲ್ಲ, ಈಗ ಈರುಳ್ಳಿ ಹಾಕಿದ್ದೀನಲ್ಲ, ಶುಂಠಿ ಫಸ್ಟ್ ಕಚ್ಕೊಂಡ್ಬಿಡತ್ತೆ ಪಾತ್ರೆಗೆ. ನೋಡಿ, ಸ್ವಲ್ಪ ತಳದಲ್ಲಿ ಹಿಡಿತಾ ಇದೆಯಲ್ಲ, ಹಂಗಾಗತ್ತೆ. ಅದೇ ನಾವು ಫಸ್ಟೇ ಈರುಳ್ಳಿ ಹಾಕಿದ್ರೆ ಹಂಗಾಗಲ್ಲ. ಈರುಳ್ಳಿದ ನೀರಿನಂಶ ಇರುತ್ತಲ್ಲ, ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಪಾತ್ರೆಗೇನು ಕಚ್ಚಲ್ಲ, ಹಾಗೆ ಈರುಳ್ಳಿಯಲ್ಲಿ ಫ್ರೈ ಆಗ್ತಾ ಇರತ್ತೆ. ಆಮೇಲೆ ತಕ್ಷಣವೇ ನಾವು ಮಟನ್ನ ಹಾಕೊಂಬಿಡ್ಬೋದು. ಇದು ಒಂದು ಟಿಪ್ಸ್ ನಾನು ನಿಮಗೆ ಹೇಳಬೇಕು ಅಂತ ಅನಿಸ್ತಿತ್ತು, ಅದಕ್ಕೆ ಈ ಥರ ಮಾಡಿ ತೋರಿಸಿದ್ದೀನಿ. ನೋಡಿ, ಇದನ್ನು ಕೆರಿಬೇಕು ನೀವು ಇವಾಗ, ಇಲ್ಲಾಂದರೆ ಪಾತ್ರೆಯಲ್ಲಿ ಅನ್ನ ಕೂಡ ಸೀದ್ಬಿಡತ್ತೆ. ಇವಾಗ ನಾನು 1/2 kg ಮಟನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೂ ಮಟನ್ಗೆ ಹಿಡ್ಕೊಂಬಿಡ್ಬೇಕು. ಇಟ್ಕೊಂಡು ಇದ್ರದ್ದು ಎಣ್ಣೆ ಅಂಶ ಹೊರಗಡೆ ಬರಬೇಕು, ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ಇವಾಗ ಆಯ್ತಲ್ಲ. ಈಗ ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಸಾಫ್ಟ್ ಆಗುತ್ತೆ. ಇದು ತುಂಬ ಏನು ನೀರು ಬಿಟ್ಕೊಳ್ಳಲ್ಲ. ಇದು ಎಷ್ಟು ಬೇಕು ನಾವು 1 ಸ್ಪೂನಷ್ಟು, ದೊಡ್ಡ ಟೇಬಲ್ ಸ್ಪೂನಷ್ಟು ಒಂದೇ ಹಾಕ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಬೇಕಾದರೂ ಸೇರಿಸ್ಕೋಬೋದು. ಇದೆಲ್ಲ ಈ ಥರ ನೋಡಿ, ಎಣ್ಣೆ ಬಿಟ್ಕೊತಾ ಇದೆಯಲ್ಲ. ಈಗ ಬಿಟ್ಕೊಂಡು ಬರುವಾಗ ನಾನು ಇವಾಗ ಇನ್ನೊಂದು ಖಾರ ಹಾಕ್ತಾಯಿದ್ದೀನಿ. ಈ ಖಾರದ ಪೇಸ್ಟ್ಗೆ ನಾನು ಏನು ಹಾಕ್ತಾಯಿದ್ದೀನಿ ಅಂದರೆ, ಒಂದು ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಒಂದು ಪಾವ್ಗೆ 5 ಅಥವಾ 6 ಹಾಗೆ ನಾನು 2 ಪಾವ್ಗೆ ಆಗೋಷ್ಟು ಮೆಣಸಿನ್ಕಾಯಿನ ತೊಗೊಂಡು ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಿಬಿಟ್ಟು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ 4 ಚೂರು ಚಕ್ಕೆ, ಒಂದು 6-7 ಚೂರು ಲವಂಗನ ಸೇರಿಸ್ಕೊಂಡು ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಚಕ್ಕೆ ಲವಂಗ ಏನು ಫ್ರೈ ಮಾಡೋದು ಬೇಡ, ಈರುಳ್ಳಿ ಮತ್ತು ಹಸಿರು ಮೆಣಸಿನಕಾಯಿ ಮಾತ್ರ ಫ್ರೈ ಮಾಡ್ಕೊಂಡಿದ್ದೀನಿ. ಜೊತೆಗೆ ಒಂದು ಸ್ವಲ್ಪ ಪುದೀನ ಸೊಪ್ಪನ್ನ ಸೇರಿಸ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ವಿಡಿಯೋ ಲೆಂತ್ ಆಗುತ್ತೆ ಅಂತ ನಾನೀಗ ಹಾಗೇ ಹೇಳ್ಬಿಟ್ಟಿದ್ದೀನಿ. ಯೂಶ್ವಲಿ ಈಗ ಮಾಡೋರಿಗೆಲ್ಲನೂ ಸ್ವಲ್ಪ ನಾನು ಬೇರೆ ಬೇರೆ ಥರದಲ್ಲಿ ನಾನು ಪಲಾವ್ ಮಾಡೋದು ತೋರಿಸ್ಕೊಟ್ಟಿದ್ದೀನಿ ಬಿರಿಯಾನಿನ. ಇವಾಗ ಈ ಥರ ತೋರಿಸ್ಕೊಡೋದ್ರಿಂದ ಹೆಚ್ಚದು ತೋರಿಸೋದೆಲ್ಲ ಅವಶ್ಯಕತೆ ಇಲ್ಲ ಅಂತ ಈ ಥರ ನಾನು ಮಾಡಿದ್ದೀನಿ. ಒಂದು ದೊಡ್ಡ ಈರುಳ್ಳಿ, ಪಾವಿಗೆ ಒಂದು 6 ಮೆಣಸಿನ್ಕಾಯಿ ಅನ್ನೋಂಗೆ 12 ಮೆಣಸಿನ್ಕಾಯಿ, ದೊಡ್ಡ ಈರುಳ್ಳಿ, ಸ್ವಲ್ಪ ಪುದೀನ, ಚಕ್ಕೆ ಲವಂಗ, ಏಲಕ್ಕಿ ನಾನು ಇದಕ್ಕೆ ಹಾಕಲ್ಲ. ಸಾಧಾರಣ ನಾನು ಮಟನ್ದಕ್ಕೆ ಏಲಕ್ಕಿ ಹಾಕಲ್ಲ, ಚಿಕನ್ದಕ್ಕಾದರೆ ಏಲಕ್ಕಿ ಹಾಕ್ತೀನಿ. ಮತ್ತು ಲವಂಗ, ಮರಾಠ ಮೊಗ್ಗು, ಚಕ್ರ ಮೊಗ್ಗು ಆ ಥರದ್ದು ನಾನೇನು ಬಳಸಲ್ಲ. ಇದು ಸಿಂಪಲ್ಲಾಗಿ ಮಾಡೋವಂಥ ಬಿರಿಯಾನಿ, ತುಂಬಾ ಟೇಸ್ಟಿನೂ ಚೆನ್ನಾಗಿರುತ್ತೆ. ನೋಡಿ, ಇದಕ್ಕೆ ನಾನು ಅರ್ಧ ಲೋಟದಷ್ಟು ನೀರು ತೊಗೋತೀನಿ. 1 ಲೋಟ ಹಳ್ಕೊಂಡಿದ್ದೀನಲ್ಲ, ಅರ್ಧ ಲೋಟದಷ್ಟು ನೀರನ್ನ ನಾನು ಮಿಕ್ಸಿಗೆ ಹಾಕ್ಕೊಂಡು ಅದರಿಂದ ಅಳ್ಳಾಡಿಸ್ಕೊಂಡು ಆ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟರಲ್ಲೇ ನಾನು ಮಟನ್ನ ಬೇಯಿಸ್ಕೊತೀನಿ. ಜಾಸ್ತಿ ನೀರು ಇವಾಗ ಹಾಕ್ಕೊಳ್ಳಲ್ಲ ನಾನು. ಇದು ಸ್ಪೈಸಿ ಜಾಸ್ತಿ ನೀರು ಹಾಕ್ಕೊಂಡು ಬೇಯಬಾರ್ದು. ಮಟನ್ಗೆ ಚೆನ್ನಾಗಿ ಹಿಡ್ಕೋಬೇಕು ಅಂದರೆ ಸ್ವಲ್ಪನೇ ನೀರಲ್ಲೇ ಬೇಯಿಸ್ಕೋಬೇಕು ನಾವು. ಆವಾಗ ಮಟನ್ಗೆ ತುಂಬ ಚೆನ್ನಾಗಿ ಉಪ್ಪು ಖಾರ ಹಿಡ್ದಿರುತ್ತೆ.
ಈ ಕುಕ್ಕರ್ ಮುಚ್ಚಿಬಿಟ್ಟು ನಾನು ಒಂದು 3 ವಿಜಿಲ್ ಕೊಟ್ಕೊಂಡಿದ್ದೀನಿ. ನೋಡಿ ಇವಾಗ ಅದೇ ಎಷ್ಟು ನೀರು ಬಿಟ್ಕೊಂಡಿದೆ. ಇವಾಗ ನಮ್ಗೆ ಎಷ್ಟು ಬೇಕು ಅಂತ ಅಳತೆ ಮಾಡ್ಕೊಂಡಿರ್ತೀವಲ್ಲ ನೀರನ್ನ, ಅದನ್ನು ಇವಾಗ ಸೇರಿಸ್ಕೊಳ್ಳೋಣ. ಮಟನ್ ಬೆಂದಿದೆಯಾ ಅಂತ ನೋಡ್ಕೋಬೇಕು. ಬೆಂದಿಲ್ಲ ಅಂದರೆ ಇನ್ನೊಂದ್ಸತಿ ಮುಚ್ಚಿ ಬೇಯಿಸ್ಬೇಕಾಗತ್ತೆ. ಬಟ್ ಇದು ಚೆನ್ನಾಗಿದೆ ಮಟನ್ನು, ಹಾಗಾಗಿ ಹಾಗೆ ಬೆಂದಿದೆ. ಅರ್ಧ ಲೋಟ ಇಟ್ಟಿದ್ನಲ್ಲ ಅದನ್ನು ಸೇರಿಸಿದ್ದೀನಿ. ಮತ್ತು ಇವಾಗಿನ್ನ 3 ಲೋಟ ಸೇರಿಸ್ಕೊತೀನಿ. ಅಲ್ಲಿಗೆ 4 ಲೋಟ ಆಯ್ತಲ್ಲ, ಇದು ನೀರೆಲ್ಲ ಕುದೀಲಿ. ಇವಾಗ ನಾನು ಅಕ್ಕಿ ತೊಳೆದು ಇಟ್ಕೊತಿದ್ದೀನಿ. 2 ಲೋಟದಷ್ಟು ಅಕ್ಕಿ ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ಟೊಮೆಟೊನ ನಾನು 3 ಟೊಮೆಟೊ ಸಣ್ಣದು ಅಂತಿತ್ತು, ಹಾಗಾಗಿ 3 ಟೊಮೆಟೊನ ಹೆಚ್ಕೊಂಡು ಹಾಕೋತಾ ಇದ್ದೀನಿ. ಟೊಮೆಟೊಲು ಸ್ವಲ್ಪ ಬೇಯಲಿ. ಉಪ್ಪು, ಹುಳಿ, ಖಾರ ಎಲ್ಲ ಸೇರ್ತಲ್ಲ. ಈಗ ನೀಟಾಗಿ ಬೆಂದಿದೆ. ಈಗ ತೊಳೆದು ಇಟ್ಕೊಂಡಿದ್ದೀನಲ್ಲ ಅಕ್ಕಿ, ಅದನ್ನು ಸೇರಿಸ್ತಾ ಇದ್ದೀನಿ. ಒಂದು 5 ನಿಮಿಷ ನಾನು ನೆನೆಸಿಟ್ಟಿದ್ದೆ ಅಷ್ಟೇ. ತುಂಬ ನೆನೆಸಿದ್ರೆ ಮುದ್ದೆ ಆಗಿಬಿಡತ್ತೆ ಅಂತ ಜಾಸ್ತಿ ನೆನೆಸೋಕೆ ಹೋಗಲಿಲ್ಲ. ನಾನು ನೆನೆಸಿಡ್ಲಿಲ್ಲ ಅಂದರೆ ನಮ್ಮಮ್ಮ ಬೈತಾರೆ, ಅದಕ್ಕೋಸ್ಕರ ನೆನೆಸಿಟ್ಟಿದ್ದೀನಿ. ಅವ್ರಿಗೆ ಜಾಸ್ತಿ ಉದುದ್ರಾಗಿ ತಿನ್ನೋಕ್ಕೆ ಕಷ್ಟ ಆಗತ್ತೆ, ದೊಡ್ಡವರಲ್ವಾ, ಹಾಗಾಗಿ. ಈಗ ಅನ್ನ ಕುದಿಬೇಕು. ನಾನು ಇವಾಗ ನೀರು ಕುದ್ಮೇಲೆ ಅಕ್ಕಿ ಹಾಕಿದ್ದೀನಿ. ಈಗ ಮತ್ತೆ ಅದು ಕುದಿಬೇಕಲ್ಲ, ಸ್ವಲ್ಪ ಹೊತ್ತು ಮುಚ್ಚಿಟ್ಟಿದ್ದೆ. ನೋಡಿ ಇವಾಗ ಜಾಸ್ತಿ ಕುದೀತಾ ಇದೆ. ಈ ಕುದಿಯುವಾಗಲೇ ನಾವು ನೋಡ್ಕೋಬೇಕು, ನಮಗೆ ನೀರು ಜಾಸ್ತಿ ಬೇಕಾಗುತ್ತಾ ಅಥವಾ ಇನ್ನು ಸ್ವಲ್ಪ ಕಡಿಮೆ ನೀರಲ್ಲೇ ಸಾಕಾಗ್ತಿತ್ತಾ ಅಂತ ನೋಡಿಕೊಂಡು ನಾವು ಅದೆಷ್ಟು ಬೆಂದಿದೆ ಅಂತ ನೋಡ್ಕೊಂಡು ಆಮೇಲಿಂದ ಲಾಸ್ಟಿಗೆ ಇನ್ನೇನು ನೀರು ಕಡಿಮೆ ಆಗುತ್ತೆ ಅನ್ನೋವಾಗ ಮುಚ್ಚಬೇಕು. ಇವಾಗ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣ ಹಿಂಡ್ಕೊತಾ ಇದ್ದೀನಿ, ರುಚಿಗೋಸ್ಕರ ಅಷ್ಟೇ. ಟೊಮೆಟೊನೂ ಹಾಕಿದ್ದೀನಿ ನಾನು, ಅದು ಹುಳಿ ಟೊಮೆಟೊನೇ ಇತ್ತು, ಸಣ್ಣದು ಒಂದು 3. ಅದ್ರ ಜೊತೆಗೆ ಒಂದು ಅರ್ಧ ಹೋಳು ನಿಂಬೆಹಣ್ಣ ಟೇಸ್ಟಿಗೋಸ್ಕರ ಸೇರಿಸ್ತಾ ಇದ್ದೀನಿ. ಈಗ ಉಪ್ಪು ಖಾರ ಕರೆಕ್ಟಾಗಿದೆಯಾ ಅಂತ ಒಂದ್ಸತಿ ಚೆಕ್ ಮಾಡ್ಕೊಂಬಿಡೋಣ. ಜಾಸ್ತಿ ನೀರಿರುತ್ತೆ ಅಂದರೆ ಹೀಗೆ ಮುಚ್ಚದೇ ಒಂದಷ್ಟು ನೀರು ಎವಾಪ್ರೇಟ್ ಆಗೋ ತನಕ ಬಿಟ್ಬಿಡಬೇಕು. ಇವಾಗ ನೀರು ಕಡಿಮೆ ಆಯಿತು ನೋಡಿ. ಇವಾಗ ನಾನು ಮುಚ್ಕೊತಾ ಇದ್ದೀನಿ. ಮುಚ್ಕೊಂಡು 1 ವಿಜಿಲ್ ಕೊಟ್ಟು ಒಂದು 5 ನಿಮಿಷ ಬಿಟ್ಟು ಆಫ್ ಮಾಡಿದ್ದೀನಿ. ನೀವು ಬೇಡ ನಾನು 5 ನಿಮಿಷ ಬಿಡಲ್ಲ ಅಂದರೆ 2 ವಿಜಿಲ್ ಕೊಡ್ಬೋದು, ಆವಾಗಲೂ ಚೆನ್ನಾಗೇ ಆಗುತ್ತೆ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಉದುದ್ರಾಗೂ ಆಗಿದೆ. ನಮ್ಮಮ್ಮ ಇಷ್ಟಪಡೋ ಹಾಗೆ ಆಗಿದೆ. ನೋಡಿ ನಾನು ಸ್ಪೂನ್ನ ಹೆಂಗೆ ಮಾಡ್ತಿದ್ದೀನಿ ನೋಡಿ, ಅದು ಒಳಗಡೆಗೆ ಹಂಗೆ ತಟ್ಟಬೇಕು. ಹಾಗಾದರೆ ಕುಕ್ಕರು ಸ್ಕ್ರ್ಯಾಚ್ ಆಗೋಲ್ಲ. ನಾವು ಕಂಠದ ಮೇಲೆ ಹೊಡಿತಾ ಇದ್ದರೆ ಸ್ಕ್ರ್ಯಾಚ್ ಆಗೋಗ್ಬಿಡುತ್ತೆ ಕುಕ್ಕರು, ಆವಾಗ ಗ್ಯಾಸ್ ಕೆಟ್ಟು ನಿಲ್ಲಲ್ಲ. ನಮ್ಮದು ಇವಾಗ ದೊನ್ನೆ ಬಿರಿಯಾನಿ ರೆಡಿಯಾಗಿದೆ. ಅದನ್ನು ನಾವು ಕಡಾಯಿನಲ್ಲಿ ಸ್ಪ್ರೆಡ್ ಮಾಡಿ ತೋರಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್.